ಮಹಾಲಿಂಗಪುರದ ಆರೋಪಿಯಾದಂಥ ಕವಿತಾಳವರ ಒಂದು ಮನೆಗೆ ಈಗಾಗಲೇ ನಾವು ಭೇಟಿ ಕೊಟ್ಟಿದ್ದೇವೆ. ನಮ್ಮೊಂದಿಗೆ ತಾಲೂಕಿನ ಉಪವಿಭಾಗಾಧಿಕಾರಿಗಳು, ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈಗಾಗಲೇ ನಾವು ಭೇಟಿ ಕೊಟ್ಟಿದ್ದೇವೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬಹಳ ಪ್ಲ್ಯಾನ್ಡ್ ಆಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಹೇಯವಾದ ಕೃತ್ಯ ಮಾಡಿರೋದು ನಮ್ಮ ಕಂಡು ಬಂದಿದೆ. ಹೀಗಾಗಿ ಇದು ಮೊದಲೇನಲ್ಲ, ಇದು 2019ರಲ್ಲಿ 22ರಲ್ಲಿ ಬೆಳಕಿಗೆ ಬಂದಂಥ ಘಟನೆ ಇದೆ. ಇಂಥ ಘಟನೆಗೆ ಅಧಿಕಾರಿಗಳು ಯಾವ ರೀತಿ ಸಹಕಾರ ಮಾಡಿದಾರೋ, ಏನು ಮಾಡಿದಾರೋ, ಅಥವಾ ಅವ್ರಿಗೆ ಮುಚ್ಚಿ ಮಾಡಿದಾರೋ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಇದು ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತವಾಗಿ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ನಾನು ಮುಂಜಾನೆ ಕೂಡ ಚರ್ಚೆ ಮಾಡಿದ್ದೇನೆ. ಒಂದು 3 ದಿವಸದಲ್ಲಿ ಇದರ ಸಂಬಂಧಪಟ್ಟಂಥ ವರದಿಯನ್ನು ತರಿಸ್ಕೊಳ್ತಾ ಇದ್ದೀವಿ. 3 ದಿವಸದಲ್ಲಿ ವರದಿ ತರಿಸ್ಕೊಂಡು ತಪ್ಪಿಸ್ತಿತ್ತು ಯಾರೇ ಇದ್ದರೂ ಕೂಡ ಸರ್ಕಾರ ಹಂತದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಆಯೋಗದಿಂದ ನಾವು ಶಿಫಾರಸು ಮಾಡಲಿಕ್ಕೆ ನಾವು ಈಗಾಗಲೇ ಮಾನಸಿಕವಾಗಿ ತಯಾರಾಗಿದ್ದೀವಿ. ಯಾಕಂದರೆ ಮೊನ್ನೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ಒಂದು ಗರ್ಭಪಾತ ಮಾಡಿದಲ್ಲದೆ ಆ ತಾಯಿ ಒಬ್ಬಳು ಕೊನೆ ಉಸಿರುಳಿದುದು ಬಹಳ ದುಃಖದ ವಿಷಯ. ಯಾವ ತಾಯಿ ಮತ್ತು ಮಗು ಆ ಥರ ಈ ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸೋ ರೀತಿಯಲ್ಲಿ ಆಗಲಿಕ್ಕೆ ನಮ್ಮ ಆಯೋಗ ಯಾವತ್ತೂ ಸಹಿಸಲ್ಲ. ಹೀಗಾಗಿ ನಮ್ಮ ಆಯೋಗದಲ್ಲಿ ಈ ಥರದ ಪ್ರಕರಣಗಳಿಗೆ ಅತ್ಯಂತ ತ್ವರಿತಗತಿಯಲ್ಲಿ ಯಾವುದೇ ರೀತಿಯ ಒಂದು ಸೂಕ್ತವಾದ ಕ್ರಮಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ಉತ್ತರ ವ್ಯವಹಾರ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಹೀಗಾಗಿ ಆ ಒಂದು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಆ ಪ್ರಕರಣ ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ಪ್ರಕರಣ ದಾಖಲಾಗಿ 304 ಇದು PNDT 23 ಆಗಿದೆ. ಹೀಗಾಗಿ ಬಾಗಲಕೋಟೆಗೆ ವರ್ಗಾವಣೆ ಆಗಿದೆ. ಬಾಗಲಕೋಟೆಗೆ ವರ್ಗಾವಣೆ ಆದರೂ ಸಹಿತ ಅಲ್ಲಿ ಇದು ಡಿಟೆಕ್ಷನ್ ಆಗಿದ್ದ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಪತ್ರ ತಿಳಿಸಿದ್ದೇನೆ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಬಹುತೇಕ ಜಿಲ್ಲಾಧಿಕಾರಿಗಳು ಪತ್ರ ವ್ಯವಹಾರ ಮಾಡಿ ಸಂಬಂಧಪಟ್ಟಂಥ ಎಲ್ಲಿ ಡಿಟೆಕ್ಷನ್ ಆಗಿದೆ ಆ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಆ ಆಸ್ಪತ್ರೆ ಅಥವಾ ಸ್ಕ್ಯಾನಿಂಗ್ ಸೆಂಟರ್ ಏನಿದೆ ಅದು ಸೀಸ್ ಮಾಡಬೇಕು. ಆ ನಿಟ್ಟಿನಲ್ಲಿ DC ಅವರು ಪತ್ರ ವ್ಯವಹಾರ ಮಾಡಬೇಕಂತೇಳಿ DC ಅವರನ್ನ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ರಾಜ್ಯದಲ್ಲಿ ಈ ಸ್ಟೇಷನಲ್ಲಿ ಏನು ಲಿಮಿಟಲ್ಲಿ ಆಗಿದೆ